ಭಾರತ ಅಮೆರಿಕ ಈ ಒಂದು ವ್ಯಾಪಾರ ಒಪ್ಪಂದಕ್ಕೆ ವಿರೋಧ ವ್ಯಕ್ತವಾಗ್ತಾ ಇತ್ತು. ಪಂಜಾಬ್ ಹರಿಯಾಣ ರೈತರಿಂದ ದೆಹಲಿ ಚಲೋ ಯಾತ್ರೆ. ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದಕ್ಕೆ ವಿರೋಧ, ಪಂಜಾಬ್ ಹರಿಯಾಣ ರೈತರಿಂದ ದೆಹಲಿ ಚಲೋ. ಟ್ರ್ಯಾಕ್ಟರ್ ಸಮೇತ ಶಂಭು ಗಡಿ ತಲುಪಿದಂತಹ ನೂರಾರು ರೈತರ ದೆಹಲಿ ಚಲೋ ಹಿನ್ನೆಲೆಯಲ್ಲಿ ಹೆದ್ದಾರಿ ಬಂದ್ ಮಾಡಿ ದೆಹಲಿಯ ಸಂಪರ್ಕ ಕಲ್ಪಿಸುವಂತಹ ಹೆದ್ದಾರಿಗೆ ಬ್ಯಾರಿಗೇಟ್ ಅಳವಡಿಕೆ ಮಾಡಲಾಗಿತ್ತು. ಬ್ಯಾರಿಗೇಟ್ ತೆಗೆಯುವಂತೆ ಪೊಲೀಸರ ಜೊತೆಗೆ ವಾಗ್ವಾದ. ಪಂಜಾಬ್ ಹರಿಯಾಣದ ಶಂಭು ಗಡಿಯಲ್ಲಿ ಬಿಗಿ ಭದ್ರತೆಯನ್ನ ಮಾಡಲಾಗಿದೆ. ಹೋರಾಟ ಏನಿದು ಹೇಳ್ತೀನಿ. ಅಮೆರಿಕ ಭಾರತದ ವ್ಯಾಪಾರ ಒಪ್ಪಂದ ಇದನ್ನ ವಿರೋಧಿಸಿ ದೆಹಲಿ ಚಲೋವನ್ನ ಮಾಡಬೇಕು ಅಂತ ಹೇಳಿ ಕಾಕ್ರೋಚ್ ಜನತಾ ಪಕ್ಷ ಏನು ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಮಾಡ್ತಾ ಇದೆ. ಅದೇ ಸಮಯದಲ್ಲಿ ಇವರು ಕೂಡ ಹೊರಟಿದ್ರು. ಶಂಭು ಗಡಿಯಲ್ಲಿ ಅರೆಸೇನಾ ಸಿಬ್ಬಂದಿ ಸೇರಿ 15 ಕಂಪನಿಗಳ ಒಂದು ಭದ್ರತಾ ಪಡೆ ನಿಯೋಜನೆ ಮಾಡಲಾಗಿದೆ. ಭಾರತ ಮತ್ತು ಅಮೆರಿಕ ನಡುವಿನ ಪ್ರಾಸ್ತಾವಿಕ ಮುಕ್ತ ವ್ಯಾಪಾರ ಒಪ್ಪಂದ ಅಂದ್ರೆ FTA ಅಂತ ಕರೀತಾರಲ್ಲ, ಅದರ ವಿರುದ್ಧವಾಗಿ ಪಂಜಾಬಿನ ರೈತರು ಪ್ರತಿಭಟನೆಯನ್ನ ಮಾಡಲಿಕ್ಕೆ ಹೊರಟಿದ್ದಾರೆ. ದೇಶ ಬಚಾವೋ ಮೋರ್ಚಾ ಅಂತ ಹೇಳಿ ಈ ಒಂದು ಹೆಸರಿನಲ್ಲಿ ಪ್ರತಿಭಟನೆ ಆರಂಭವಾಗ್ತಾ ಇದೆ. ಇವತ್ತು ನೂರಾರು ರೈತರು ದೆಹಲಿ ಚಲೋ ಕರೆಗೆ ಸ್ಪಂದಿಸಿ ಶಂಭು ಮತ್ತು ಕನೌರಿ ಗಡಿಯಲ್ಲಿ ಜಮಾಯಿಸಿದ್ರು. ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡುವಲ್ಲಿ ಆಡಳಿತವು ಶಂಭು ಗಡಿಯಲ್ಲಿ ಸಂಪೂರ್ಣ ಬಂದ್ ಮಾಡಿದೆ. ಆ ಒಂದು ಪ್ರದೇಶದಲ್ಲಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ BNSS ಅಡಿಯಲ್ಲಿ ಸೆಕ್ಷನ್ 163 ಜಾರಿಯನ್ನ ಮಾಡಿ ಅಮೆರಿಕ ಒಪ್ಪಂದ ಜಾರಿಯಾದ್ರೆ ಯಾರಿಗೆ ನಷ್ಟ, ಹೇಗೆ ನಷ್ಟ ಆಗುತ್ತೆ? ದೆಹಲಿ ಚಲೋಗೂ ಮುನ್ನ ರೈತರು ಕಿಸಾನ್ ಘಾಟ್ನಲ್ಲಿ 4 ಗಂಟೆಗಳ ಕಾಲ ಬೃಹತ್ ರ್ಯಾಲಿಯನ್ನು ಮಾಡಿದ್ರು. ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಒಪ್ಪಂದದ ಕುರಿತಾಗಿ ರೈತರು ಅಭಿಪ್ರಾಯವನ್ನ ಕೂಡ ಸರ್ಕಾರ ಕೇಳಲಿಲ್ಲ ಅಂತ ಹೇಳಿ ಅವರ ಮುಖಂಡರು ಹೇಳ್ತಾ ಇದ್ದಾರೆ. ಈ ಒಪ್ಪಂದ ಜಾರಿಯಾದ್ರೆ ಅಮೆರಿಕ ಅಗ್ಗದ ಬೆಲೆಯ ಸೋಯಾಬೀನ್, ಡ್ರೈ ಫ್ರೂಟ್ಸ್, ಹಾಲು ಮತ್ತು ಹಾಲಿನ ಮೇಲೆ ಉತ್ಪನ್ನಗಳು ಹಾಗೂ ಧಾನ್ಯಗಳು ಭಾರತೀಯ ಮಾರುಕಟ್ಟೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬರಲಿದೆ ಅಂತ ಹೇಳಿ